ಹಾಯ್ ಜೈ ಹಿಂದ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಲ್ಲಿ ತಮಗೆ ನೋಡ್ಬೋದು ಏನು ಸೈನಿಕ್ ಸ್ಕೂಲ್ನಲ್ಲಿ ಅಡ್ಮಿಷನ್ ಬಗ್ಗೆ ತಾವು ಕೇಳ್ತಾ ಇದ್ರಿ ತುಂಬ ಜನ. ಸೊ ಹಾಗಾಗಿ ಇವತ್ತು ಸೈನಿಕ್ ಸ್ಕೂಲ್ ಬಗ್ಗೆ ನಿಮಗೆ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವತ್ತು ಎಂಡ್ ಆಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋನಲ್ಲಿ ಮಾಹಿತಿ ತಮಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ನೀವು ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿದ್ರಿ, ನವೋದಯ ಸ್ಕೂಲ್ಗೆ ಯಾರೆಲ್ಲ ನೀವು ಅರ್ಜಿಗಳನ್ನು ಸಲ್ಲಿಸಿದ್ರಿ, ನಿಮಗೆ ಎಕ್ಸಾಮು ಜನವರಿ ತಿಂಗಳಲ್ಲಿ ನಡೀತಾ ಇದೆ. ಸೊ ಆ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಕೂಡ ಈಗ ರಿಲೀಸ್ ಆಗಿದೆ. ಇನ್ನು ಯಾರೆಲ್ಲ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಬೇಗನೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಸರಿನಾ. ನಾನು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ತಾವು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ರೋಲ್ ನಂಬರ್ನ ಹಾಕಿ ಡೌನ್ಲೋಡ್ನ ಮಾಡ್ಕೋಬಹುದಾಗಿದೆ, ಸರಿನಾ. ಇನ್ನೂ ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ತಾವು ಏನು ಆನ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ನಾನು ಯಾವುದೇ ಥರದ ಮಾಹಿತಿನ ನಿಮಗೆ ತಿಳಿಸಿದ್ರೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ನೀವು ಬೆಲ್ಲೈಕನ್ನ ಆನ್ ಮಾಡ್ಕೊಂಡಿಲ್ಲ, ಆನ್ ಮಾಡ್ಕೊಳ್ಳಿ, ಸರಿನಾ. ಇಲ್ಲಿ ನೋಡ್ಬೋದು ನಿಮಗೆ ಸೈನಿಕ್ ಸ್ಕೂಲ್ನಲ್ಲಿ ಈಗಾಗಲೇ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ಗೆ ಇದು ಯಾರಿಗೆಲ್ಲ ಬರುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಇಲ್ಲಿ 5ನೇ ಕ್ಲಾಸ್ ಯಾರು ಓದ್ತಾ ಇದ್ದೀರಾ ಮತ್ತು 8ನೇ ಕ್ಲಾಸ್ ಯಾರು ಓದ್ತಾ ಇದ್ದೀರಾ, ತಮಗೆ 6ನೇ ಕ್ಲಾಸ್ಗೆ ಮತ್ತು 9ನೇ ಕ್ಲಾಸ್ಗೆ ಇಲ್ಲಿ ಅಡ್ಮಿಷನ್ಸ್ಗೆ ಅಪ್ಲಿಕೇಶನ್ ಸೈನಿಕ್ ಸ್ಕೂಲ್ನಲ್ಲಿ ತಮಗೆ ಕರೆದಿರ್ತಾರೆ ವೀಕ್ಷಕರೇ, ಸರಿನಾ. ನೀವು ಯಾರೆಲ್ಲ ಈಗ ಸ್ಟಡಿ ಮಾಡ್ತಾ ಇದ್ದೀರಾ 5th ಮತ್ತು 8th ಅವರು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ ನೋಡೋದಾದ್ರೆ ತಮಗೆ ಇಲ್ಲಿ 24/2/2024 ತಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ವೀಕ್ಷಕರೇ, ಸರಿನಾ. ಇಲ್ಲಿ ತಮಗೆ ಅಪ್ಲಿಕೇಶನ್ ಎಂಡ್ ಆಗೋ ಡೇಟ್ನ ನೋಡೋದಾದ್ರೆ ಇಲ್ಲಿ 13 ಜನವರಿ 2025 ತಮಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಅಪ್ಲಿಕೇಶನ್ ಕೊನೆ ಯಾವಾಗ ಆಗುತ್ತೆ ಅಂತಕ್ಕಂಥ ನೋಡೋದಾದ್ರೆ 13/1/2025 ತಾವು ಅಪ್ಲಿಕೇಶನ್ನ ಇಲ್ಲಿ ಹಾಕಬಹುದಾಗಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಆ ಡಿ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಇಲ್ಲಿ ಜನರಲ್ OBC ಕ್ಯಾಂಡಿಡೇಟ್ಸ್ಗೆ 800 ರೂಪಾಯಿ ಇಲ್ಲಿ ನಿಮಗೆ ಡಿ ಇರುತ್ತೆ, ಸರಿನಾ. ಇಲ್ಲಿ ಎಷ್ಟಪ್ಪ ಡಿ ಇರುತ್ತೆ ಗೌರ್ಮೆಂಟ್ ಅಂತ ನೋಡೋದಾದ್ರೆ, ಇಲ್ಲಿ ಜನರಲ್ OBC ದವರಿಗೆ 800 ರೂಪಾಯಿ ಇರುತ್ತೆ. ಹಾಗೆ SC ST ದವರಿಗೆ ಎಷ್ಟಪ್ಪ ಇರುತ್ತೆ ಅಂದರೆ 650 ರೂಪಾಯಿ ಇಲ್ಲಿ ತಮಗೆ ಆ ಡಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ಇನ್ನು ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಂತಿದ್ದೀರಿ 5th ಕಲಿಯೋರು ಮತ್ತು 9th ಕಲಿಯೋರು ಅಪ್ಲಿಕೇಶನ್ ಹಾಕಬಹುದಾಗಿದೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ತಮಗೆ ನೋಡ್ಬೋದು, ಒಂದೊಂದಾಗಿ ನಿಮಗೆ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ನಾನು ತಿಳಿಸ್ತಾ ಹೋಗಿ. ಅಪ್ಲಿಕೇಶನ್ ಹಾಕೋದಕ್ಕೆ ತಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇಲ್ಲಿ ನಿಮಗೆ ನಿಮ್ಮ ಫೋಟೋ ಕಾಪಿ ಬೇಕಾಗತ್ತೆ ಒಂದು, ಸರಿನಾ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿ ಬೇಕು. ಅದಾದಮೇಲೆ ನಿಮ್ಮ ಏನು ಕ್ಯಾಂಡಿಡೇಟ್ಸ್ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಿ ಅವ್ರದ್ದು ಒಂದು ಸಿಗ್ನೇಚರ್ ಬೇಕಾಗಿರುತ್ತೆ, ಸರಿನಾ. ಸಿಗ್ನೇಚರ್ ಬೇಕು ಮತ್ತು ಲೆಫ್ಟ್ ಥಂಬ್ ಇಂಪ್ರೆಸ್ ಬೇಕಾಗತ್ತೆ, ಲೆಫ್ಟ್ ಹ್ಯಾಂಡ್ ಥಂಬ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡೋದು. ಅದಾದಮೇಲೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ, ಸರಿನಾ. ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಮತ್ತು ತಂದೆ ತಾಯಿ ಆಧಾರ್ ಕಾರ್ಡ್ ಕೂಡ ಇಲ್ಲಿ ನಿಮಗೆ ಬೇಕಾಗಿರುತ್ತೆ ವೀಕ್ಷಕರೇ, ಸರಿನಾ. ಅದಾದಮೇಲೆ ಡೊಮೈಸಿಯಲ್ ಸರ್ಟಿಫಿಕೇಟ್, ಇದು ಇಂಪಾರ್ಟೆಂಟ್. ಇಲ್ಲಿ ಇಂಗ್ಲೀಷ್ನಲ್ಲಿ ತಮಗೆ ಕಂಪಲ್ಸರಿಯಾಗಿ ಡೊಮೈಸಿಯಲ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಸರಿನಾ. ಅದಾದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್, ತಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. OBCಯಲ್ಲಿ ಬರೋರು OBC ಸರ್ಟಿಫಿಕೇಟ್, SC ಬಂದರೆ SC ಸರ್ಟಿಫಿಕೇಟ್, ST ಬಂದರೆ ST ಸರ್ಟಿಫಿಕೇಟ್ ಇಲ್ಲಿ ತಮಗೆ ಬೇಕಾಗಿರುತ್ತೆ. ಇಂಗ್ಲೀಷ್ನಲ್ಲಿ ಬೇಕಾಗಿರುತ್ತೆ ವೀಕ್ಷಕರೇ, ಸರಿನಾ. ಇದು ವ್ಯಾಲಿಡ್ ಆಗಿರೋದು ಇಂಗ್ಲೀಷ್ನಲ್ಲಿ ತಮಗೆ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಅದಾದಮೇಲೆ ನಿಮಗೆ ಏನು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ನಿಮ್ಮ ಸ್ಕೂಲ್ನಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಏನಪ್ಪ ಅಂದರೆ ತಂದೆ ತಾಯಿ ಅಥವಾ ಯಾರಾದರೂ ಆರ್ಮಿ ಪರ್ಸನ್ ಆಗಿದ್ರೆ ಅದು ಸರ್ವಿಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಯಾರು ಇಲ್ಲ ಅಂದರೂ ಕೂಡ ಇಲ್ಲಿ ನೋ ಪ್ರಾಬ್ಲಮ್, ಎಲ್ಲರೂ ಇಲ್ಲಿ ಅಪ್ಲಿಕೇಶನ್ನ ಹಾಕಬಹುದಾಗಿದೆ, ಸರಿನಾ. ಅದಾದಮೇಲೆ ತಮಗೆ ನೋಡ್ಬೋದು, ಇಲ್ಲಿ ವ್ಯಾಲಿಡ್ ಇರತಕ್ಕಂಥ ಮೊಬೈಲ್ ನಂಬರ್ ಬೇಕು, ನಿಮಗೆ Gmail ID ಬೇಕಾಗಿರುತ್ತೆ ವ್ಯಾಲಿಡ್ ಇರೋದು. ಸೊ ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿರುತ್ತೆ, ಸರಿನಾ. ಕ್ಲಿಯರ್ ಆಗಿ ಇನ್ನೊಂದ್ಸಲಿ ನೋಡ್ಕೊಂಬಿಡಿ, ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ನಿಮ್ಮ ಫೋಟೋ ಕಾಪೀಸ್ ಬೇಕು, ಅಪ್ಲಿಕೇಶನ್ ಯಾರು ಹಾಕ್ತೀರಿ ಅವ್ರದ್ದು ಫೋಟೋ ಕಾಪಿ ಬೇಕು ಮತ್ತು ಸಿಗ್ನೇಚರ್ ಬೇಕು, ಲೆಫ್ಟ್ ಥಂಬ್ ಇಂಪ್ರೆಸ್ ಬೇಕು ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕು. ಇಲ್ಲಿ ತಮಗೆ ಆಧಾರ್ ಕಾರ್ಡ್ ಬೇಕು ಮತ್ತು ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕು. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇಲ್ಲಿ OBC ಆಗಿದ್ರೆ OBC, SC ಆಗಿದ್ರೆ SC, ST ಆಗಿದ್ರೆ ST ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಮತ್ತು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ವೀಕ್ಷಕರೇ, ಸರಿನಾ. ಎಲ್ಲ ಡಾಕ್ಯುಮೆಂಟ್ಸು ಇಲ್ಲಿ ತಮಗೆ ಇಂಗ್ಲೀಷ್ನಲ್ಲೇ ಬೇಕಾಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ನೀವು ಇಂಗ್ಲೀಷ್ನಲ್ಲಿ ಡಾಕ್ಯುಮೆಂಟ್ಸ್ ತೆಗೆಸ್ಕೊಂಡಿಲ್ಲ, ಬೇಗನೆ ಇಂಗ್ಲೀಷ್ನಲ್ಲಿ ಡಾಕ್ಯುಮೆಂಟ್ಸ್ ತಗೊಳ್ಳಿ, ಸರಿನಾ. ಹಾಗೆ ಇನ್ನೂ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ನಮಗೆ ಕಮೆಂಟ್ನ ಮಾಡಿ ಅದರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಅಪ್ಲಿಕೇಶನ್ ಹಾಕಬೇಕಂದ್ರೂ ಕೂಡ ಇಲ್ಲಿ ನೀವು ಮೇಲ್ಗಡೆ ಕಾಣುವ ನಂಬರ್ಗೆ ಕಾಂಟ್ಯಾಕ್ಟ್ನ ಮಾಡಬಹುದಾಗಿದೆ. ತಮಗೆ ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕಿ ಕೊಡಲಾಗತ್ತೆ,
ಸರಿನಾ? ತಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ನ ಮಾಡಿ, ಅದಕ್ಕೆ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಆ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.